ಮೊನ್ನೆ ಅಷ್ಟೇ ರಾಜ್ಯದ 6 ಜನ ಮೋಸ್ಟ್ ವಾಂಟೆಡ್ ನಕ್ಸಲರು ಸಿಎಂ ಸಮ್ಮುಖದಲ್ಲಿ ಶರಣಾಗುವಂತಹ ಕೆಲಸವನ್ನು ಮಾಡಿದರು. ಅವರ ಶಸ್ತ್ರಾಸ್ತ್ರಗಳು ಎಲ್ಲಿ ಅನ್ನುವಂತಹ ಪ್ರಶ್ನೆ ಚರ್ಚೆ ಜೋರಾಗಿರುವ ಬೆನ್ನಲ್ಲೇ ಕೊಪ್ಪದ ಕಿತ್ತಲೆಗಂಡಿ ಕಾಡಿನಲ್ಲಿ ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದಾವೆ. ಕಾಡಿನಲ್ಲಿ ಒಂದು AK-47, AK-303, ಕೋವಿ, ಆಮೇಲೆ ಒಂದು ಪಿಸ್ತೂಲು, 100ಕ್ಕೂ ಹೆಚ್ಚು ಜೀವಂತ ಗುಂಡುಗಳನ್ನು ಪತ್ತೆ ಮಾಡಿದ್ದಾರೆ. ನಕ್ಸಲರ ವಿರುದ್ಧ ಬಿಜೆಪಿಯ ನಾಯಕರುಗಳು ಮುಗಿಬಿದ್ದಿದ್ದಾರೆ. ನಕ್ಸಲರಿಗೆ ಬ್ಯಾಲೆಟ್ ಮೇಲಲ್ಲ ಬುಲೆಟ್ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಗುಡುಗಿದ್ದಾರೆ. ಶರಣಾಗತಿ ಅನ್ನೋದಕ್ಕೆ ಅರ್ಥ ಇಲ್ಲ. ಯಾಕೆಂದ್ರೆ ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಸಿದ್ಧಾಂತ. ಸಂವಿಧಾನದ ಆಶಯವನ್ನು ಮಾತ್ರ ಅಲ್ಲ, ಸಂವಿಧಾನವನ್ನೇ ಬುಡ ಮೇಲೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಒಂದು ಸಿದ್ಧಾಂತ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥ ಸಿದ್ಧಾಂತ. ಅವರು ಬ್ಯಾಲೆಟ್ ಮೇಲೆ ನಂಬಿಕೆ ಇಟ್ಟಿಲ್ಲ, ಬುಲೆಟ್ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಅವರು ಈ ತನಿಖೆ ಸಂದರ್ಭದಲ್ಲಿ ಎಲ್ಲವನ್ನೂ ಹಂಚ್ಕೊಳ್ಳದೇ ಇದ್ದರೆ ಶರಣಾಗತಿಗೆ ಅರ್ಥವೇ ಇಲ್ಲ. ಅದಕ್ಕೆ ಪ್ಯಾಕೇಜ್ ಕೊಡೋಕ್ಕೆ ಮುಂಚೆ ಈ ಎಲ್ಲದನ್ನು ಮಾಹಿತಿ ಕಲೆ ಹಾಕಿ ಅವರ ವಲನಗಳನ್ನು ಕೂಡ ಗಮನಿಸಿ ಆಮೇಲೆ ಪ್ಯಾಕೇಜ್ ಕೊಡಬೇಕು. ಈ ಸರೆಂಡರ್ ಪ್ರಾಸೆಸ್ ಸ್ವಲ್ಪ ಡೌಟ್ ಬರ್ತಾ ಇದೆ ನೋಡುವಾಗ. ಕಾರಣ ಒಂದು ಮೈನ್ ನಕ್ಸಲ್ ತುಂಬ ವರ್ಷ ಜನ ಹುಡುಕ್ತಾ ಇದ್ದಾರೆ. ಇವನ್ ನಕ್ಸಲ್ ಎನ್ಕೌಂಟರ್ ಕೂಡ ಸ್ವಲ್ಪ ಡೌಟ್ ಈ ಇಶ್ಯೂದಲ್ಲಿ. ಎನ್ಕೌಂಟರ್ ಆದ ತಕ್ಷಣ ನಕ್ಸಲ್ ಸರೆಂಡರ್ನು ಸರ್ಕಾರ ಹೇಳ್ತಾ ಇದ್ದಾರೆ. ಆಮೇಲೆ ಇದರಲ್ಲಿ ನೆಗೋಸಿಯೇಷನ್ ಏನು ಯಾರು ಮಾಡಿದ ಥರ ಕಾಣ್ತಾ ಇಲ್ಲ. ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ಇದೆವಾ, ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಮಾಡಿಕೊಂಡಿದ್ದಾರಾ, ಇಲ್ಲ ಓವರ್ ಗ್ರೌಂಡ್ ವರ್ಕರ್ಸ್, ನಕ್ಸಲ್ ಆ್ಯಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ, ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇದೆಲ್ಲ ಕೂಡ ತುಂಬ ಡೌಟ್ ಇದೆ. ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ ಇದು. ಆಮೇಲೆ ಈ ಪ್ರಾಸೆಸ್ ಯಾರು ಮುಚ್ಚಾಕ್ಲಿಕ್ಕೆ ಆಗಲ್ಲ ಸರ್, ಒಂದಿನ ನಿಜ ಔಟ್ಸೈಡ್ ಬಂದೇ ಬರ್ತದೆ. ಸರೆಂಡರ್ ಅನ್ನುವಂಥದ್ದು ಶಬ್ದ ಏನಿದೆಯಲ್ಲ, ವಿತ್ ವೆಪನ್ಸ್ ಇದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಸಿದ್ದರಾಮಯ್ಯನವರೇ ಅವ್ರಿಗೆ ಸರೆಂಡರ್ ಆಗ್ಯಾರ. ನಾಳೆ ತಂದು ಕೊಡ್ರಿ ವೆಪನ್ಸು. ಇನ್ನು ಮ್ಯಾಗ ಏನಾಗ್ತದೆ ಅಂದರೆ ಇದೊಂದು ಸ್ಟೈಲ್ ಆಗ್ತದೆ. 4-5 ಮಂದಿನ ಕೊಲೆ ಮಾಡೋದು ಮಾಡಿ ನಕ್ಸಲ್ ಅಂತೇಳಿ ಗುರುತು ಮಾಡ್ಕೊಂಡು ಒಂದು ಕುಡುಗೋಲ ಇದ್ರದ್ದು ಚಿತ್ರ ಅಡ್ಡಾಡೋ ಇಲ್ಲಿ ಒಂದು ನಕ್ಸಲತ್ ಫೋಟೋ ಬರ್ತದೆ. 1 ತಿಂಗಳು 2 ತಿಂಗಳದಾಗ ಅವ್ರೇನು ಮಾಡ್ತಾರೆ, ಶರಣಾಗತಿ ಆಗ್ತಾರೆ. ಅವ್ರು ಒಂದು ಪ್ಯಾಕೇಜ್ ಕೊಡ್ತೀರಿ.